ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಕಾರ್ಯಕ್ರಮದ ನಿರೂಪಣೆಯನ್ನು ಮತ್ತಷ್ಟು ಮೆರುಗುಗೊಳಿಸುವ ಸಲುವಾಗಿ ಯಾವ ರೀತಿಯ ನುಡಿಮುತ್ತುಗಳನ್ನು ಅಥವಾ ಮೋಟಿವೇಶನ್ ಕೊಟೇಶನ್ಸ್ಗಳನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಎಸ್ಪೆಷಲಿ ಯುವಕರ ಪ್ರೇರಕ ಶಕ್ತಿಯಾದಂತಹ ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳನ್ನು ನೀವು ಬಳಸೋದ್ರಿಂದ ನಿಮ್ಮ ಒಂದು ಕಾರ್ಯಕ್ರಮ ಇನ್ನಷ್ಟು ಚೆಂದ ಅನಿಸುತ್ತೆ. ಇದೆಲ್ಲದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡೋ ವೀಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ. ಈ ಒಂದು ವಿಡಿಯೋ ಮಾಡೋದಕ್ಕೆ ಮೇನ್ ಇಂಟೆನ್ಷನ್ ಏನು ಅಂತಂದರೆ, ಇವಾಗ ಒಬ್ಬ ಗೆಸ್ಟ್ ತಮ್ಮ ಅನಿಸಿಕೆಗಳನ್ನ ಮುಗಿಸಿದ ನಂತರ ಅದಕ್ಕೆ ಸೂಟೇಬಲ್ ಆಗೋ ರೀತಿಯಾಗಿ ನೀವು ನುಡಿಮುತ್ತುಗಳನ್ನು ಬಳಸಬೇಕಾಗುತ್ತೆ. ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರ್ತೀರಾ ಅಲ್ವಾ? ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಮತ್ತೆ ಲೇಟು ವಿಡಿಯೋನ ಶುರು ಮಾಡೋಣವಾ? ಮೊದಲ ನುಡಿಮುತ್ತು: ಹಿಂದಿರುಗಿ ನೋಡುವ ಅವಶ್ಯಕತೆ ನಿನಗಿಲ್ಲ, ಮುಂದೆ ನೋಡು. ಆಗ ನಿನಗೆ ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ತಾಳ್ಮೆಗೆ ಬೇಕಾಗುವ ಎಲ್ಲ ಅವಕಾಶಗಳು ಬಂದೊದಗುತ್ತವೆ. ಆಗ ಮಾತ್ರ ನೀನು ಮಹತ್ ಕಾರ್ಯಗಳನ್ನು ಸಾಧಿಸಬಲ್ಲೆ ಎನ್ನುವುದನ್ನು ತಮ್ಮ ಒಂದು ಅನಿಸಿಕೆಗಳ ಮೂಲಕ ವ್ಯಕ್ತಪಡಿಸಿದ ಶ್ರೀಯುತ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಎರಡನೇ ನುಡಿಮುತ್ತು: ಕಷ್ಟಗಳು ಬಂದವು ಎಂದು ನೀನು ಕುಗ್ಗಬೇಡ. ಕಷ್ಟಗಳನ್ನು ಎದುರಿಸಿದಷ್ಟು ನೀನು ಬಲಶಾಲಿಯಾಗುವೆ. ಕಷ್ಟಗಳಿಗೆ ಕುಗ್ಗದೆ ಸಾಧನೆಯ ಹಾದಿಯಲ್ಲಿ ನೀ ಮುನ್ನಡೆ. ಆಗ ಚಪ್ಪಾಳೆಗಳ ಸುರಿಮಳೆ ನಿನ್ನ ಮೇಲೆ ಹರಿಯುವುದು ಎಂದು ತಮ್ಮ ಅನಿಸಿಕೆಗಳ ಮೂಲಕ ವ್ಯಕ್ತಪಡಿಸಿದ ಶ್ರೀಯುತ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಮೂರನೇ ನುಡಿಮುತ್ತು: ನೀವು ಯಶಸ್ಸನ್ನು ಪಡೆಯಬೇಕಾದರೆ ದೃಢ ಪ್ರಯತ್ನವನ್ನು ಮಾಡಬೇಕು. ಅಪಾರ ಇಚ್ಛಾಶಕ್ತಿ ಬೇಕು. ಸಮುದ್ರವನ್ನೇ ಪಾನ ಮಾಡುತ್ತೇನೆ ಎನ್ನುತ್ತಾನೆ ಪ್ರಯತ್ನಶೀಲನು. ನನ್ನ ಸಂಕಲ್ಪದ ಮುಂದೆ ಪರ್ವತಗಳೇ ಪುಡಿಯಾಗುತ್ತವೆ ಎನ್ನುತ್ತಾನೆ. ಅಂತಹ ಗಟ್ಟಿಗುಂಡಿಗೆಯನ್ನು ಹಾಗೂ ಅಪಾರ ಇಚ್ಛಾಶಕ್ತಿಯನ್ನು ನೀವು ಪಡೆಯಬೇಕು. ಆಗ ಗುರಿ ಸೇರುವುದು ನಿಶ್ಚಯ ಎನ್ನುವ ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳನ್ನು ತಮ್ಮ ಒಂದು ಅನಿಸಿಕೆಗಳ ಮೂಲಕ ವ್ಯಕ್ತಪಡಿಸಿದಂತಹ ಶ್ರೀಯುತ ಇವರಿಗೆ ತುಂಬು ಹೃದಯದ ಧನ್ಯವಾದ. ಇನ್ನು ನಾಲ್ಕನೆಯ ನುಡಿಮುತ್ತು: ಸುಖವು ದುಃಖದ ಕಿರೀಟವನ್ನು ಹೊತ್ತು ಮಾನವನೆದುರಿಗೆ ಬಂದು ನಿಲ್ಲುತ್ತದೆ. ಯಾರು ಸುಖವನ್ನು ಪಡೆಯಲು ಇಚ್ಛಿಸುತ್ತಾರೋ ಅವರು ದುಃಖವನ್ನು ಸ್ವೀಕರಿಸಲು ಕೂಡ ಸಿದ್ಧರಿರಬೇಕು. ಅಂದರೆ ಶ್ರಮಪಟ್ಟು ಕೆಲಸ ಮಾಡುವವನಿಗೆ ಇಂದಲ್ಲ ನಾಳೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ತಮ್ಮ ಒಂದು ಅನಿಸಿಕೆಗಳ ಮೂಲಕ ನಮ್ಮೆಲ್ಲರಲ್ಲೂ ಚೈತನ್ಯ ಮೂಡಿಸಿದ ಶ್ರೀಯುತ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಐದನೇ ನುಡಿಮುತ್ತು: ಶಕ್ತಿ ಎಲ್ಲವೂ ನಿನ್ನೊಳಗೆಯೇ ಅಡಗಿದೆ. ನೀನು ಏನು ಬೇಕಾದರೂ ಮಾಡಬಲ್ಲೆ, ಏನನ್ನಾದರೂ ಕೂಡ ಸಾಧಿಸಬಲ್ಲೆ. ಹಾಗಾಗಿ ಅವಕಾಶಗಳ ಸಲುವಾಗಿ ನೀನು ಕಾದು ಕುಳಿತುಕೊಳ್ಳದೆ ನಿರಂತರವಾಗಿ ನಿನ್ನ ಶಕ್ತಿಯನ್ನು ವ್ಯಯಿಸುತ್ತಿರು ಎನ್ನುವುದನ್ನು ನಮ್ಮೆಲ್ಲರಿಗೂ ಮನದಟ್ಟು ಮಾಡಿದ ಶ್ರೀಯುತ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಆರನೇ ನುಡಿಮುತ್ತು: ಇಡೀ ಪ್ರಪಂಚವೇ ಒಂದು ದೊಡ್ಡ ಗರಡಿ ಮನೆ. ಇಲ್ಲಿ ನಾವು ಬಲಿಷ್ಠರಾಗಲು ಬಂದಿದ್ದೇವೆ. ಮೊದಲು ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಎಂದು ನಮ್ಮೆಲ್ಲರನ್ನ ರೋಮಾಂಚನಗೊಳಿಸುವಂತೆ ಮಾತನಾಡಿದ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಏಳನೇ ನುಡಿಮುತ್ತು: ಜೀವನ ಎಂಬುದು ಒಂದು ಕಠಿಣ ಸತ್ಯ. ಅದನ್ನು ನೀವು ಎದುರಿಸಲೇಬೇಕು. ನೀವು ನಿಮ್ಮ ಮಾರ್ಗದಲ್ಲಿ ಮುಂದುವರಿಯುತ್ತೀರಿ. ಅದು ಅಭೇದ್ಯವಾಗಿರಬಹುದು, ಆದರೆ ಆತ್ಮದ ಬಲ ಅದಕ್ಕಿಂತಲೂ ಶಕ್ತಿಶಾಲಿಯಾಗಿದೆ. ಅದು ಎಂತಹ ಬಿರುಗೋಡೆಯನ್ನು ಕೂಡ ಸೀಳಬಹುದು. ಆಗ ನಿಮಗೆ ಖಂಡಿತ ಉತ್ತರ ಸಿಕ್ಕೇ ಸಿಗುತ್ತದೆ ಎಂದು ತಮ್ಮ ಒಂದು ಮಾತಿನ ಮೂಲಕ ನಮ್ಮೆಲ್ಲರನ್ನ ರೋಮಾಂಚನಗೊಳಿಸಿದ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಎಂಟನೇ ನುಡಿಮುತ್ತು: ಶಕ್ತಿಶಾಲಿಗಳಾಗಿ, ಶ್ರದ್ಧಾವಂತರಾಗಿ, ಆಗ ಎಲ್ಲ ಕಾರ್ಯಗಳು ನಿಶ್ಚಿತವಾಗಿ ಕಾರ್ಯ ಸಾಧಿಸಲ್ಪಡುತ್ತವೆ. ಹೀಗಾಗಿ ಕಠಿಣ ಪರಿಶ್ರಮ ಮತ್ತು ಸತತ ಶ್ರದ್ಧೆಗಳು ಕಾರ್ಯ ಸಾಧಿಸಲ್ಪಡುವ ಬಹುಮುಖ್ಯ ಸಾಧನಗಳು ಎನ್ನುವ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ತಮ್ಮ ಒಂದು ಮಾತಿನ ಮೂಲಕ ನಮ್ಮೆಲ್ಲರಲ್ಲೂ ಹುರಿದುಂಬಿಸಿದ ಶ್ರೀಯುತ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಶುಭ ದಿನ.